70 ಸ್ಥಾನಗಳಿಗಾಗಿ ದೆಹಲಿಯಲ್ಲಿ ಇವತ್ತಷ್ಟೇ ಮತದಾನ ನಡೆದಿದೆ. ಈ ಒಂದು ದೆಹಲಿಯ ಮತದಾನೋತ್ತರವಾಗಿ ಸಮೀಕ್ಷೆ ಮಾಡಲಾಯಿತಲ್ಲ, ಈ ಸಮೀಕ್ಷೆ ಪ್ರಕಾರ ಹೋದಾಗ ಇದು ಎಕ್ಸಿಟ್ ಪೋಲ್ ಹೇಳ್ತಾ ಇರ್ತಕ್ಕಂಥ ಸರ್ವೆ. ಇದು 27 ವರ್ಷಗಳಾದ ಮೇಲೆ ದೆಹಲಿಯಲ್ಲಿ BJPಗೆ ಅಧಿಕಾರ ಸಿಗುವಂತಹ ಸಾಧ್ಯತೆ ಇದೆ ಅಂತ ಈ ಸರ್ವೆ ಹೇಳ್ತಾ ಇದೆ. ಸರ್ವೆ ಅಷ್ಟೇ, ಇದು ಫಲಿತಾಂಶವಲ್ಲ. ಹ್ಯಾಟ್ರಿಕ್ ಗೆಲುವನ್ನು ಕಂಡುಬಿಡಬೇಕು ಅಂಥೇಳಿ ಆಮ್ ಆದ್ಮಿ ಪಕ್ಷ ಒಂದು ಕಡೆ ಟ್ರೈ ಮಾಡ್ತಾ ಇತ್ತು. ಸಮೀಕ್ಷೆಗಳ ಪ್ರಕಾರ ನಾವು ಮಾತಾಡ್ತಾ ಇದ್ದೀವಿ. ಈ ಸಮೀಕ್ಷೆಗಳ ಪ್ರಕಾರ ಹೋದರೆ ಆಮ್ ಆದ್ಮಿ ಪಕ್ಷ ಗೆಲ್ಲಲ್ಲ ಅಂಥೇಳಿ, ಅಂದರೆ ಅಧಿಕಾರ ಹಿಡಿಯುವುದಕ್ಕೆ ಬೇಕಾಗಿರುವಷ್ಟು ಸ್ಥಾನವನ್ನು ಗೆಲ್ಲುವಲ್ಲಿ ಆಮ್ ಆದ್ಮಿ ವಿಫಲವಾಗುತ್ತೆ ಅಂತ ಸರ್ವೆ ಹೇಳ್ತಾ ಇದೆ. 11 ಎಕ್ಸಿಟ್ ಪೋಲ್ಗಳಲ್ಲಿ, 11 ಮತದಾನೋತ್ತರ ಸಮೀಕ್ಷೆಗಳಲ್ಲಿ 7ರಲ್ಲಿ BJPಗೆ ಬಹುಮತ ಸಿಗುತ್ತೆ ಅಂತ ಸಮೀಕ್ಷೆ ಬರ್ತಾ ಇದ್ದರೆ, ಉಳಿದಂಥ 3 ಸಮೀಕ್ಷೆಗಳು ಅಥವಾ 4 ಸಮೀಕ್ಷೆಗಳಲ್ಲಿ ಒಂದು ಸಮೀಕ್ಷೆ ಹೇಳ್ತಾ ಇದೆ ಸಮಬಲ ಅಂತ, ಇನ್ನೊಂದು 3 ಸಮೀಕ್ಷೆ ಹೇಳ್ತಾ ಇದೆ ಆಮ್ ಆದ್ಮಿ ಪಕ್ಷಕ್ಕೆ ಹೆಚ್ಚು ಸ್ಥಾನ ಸಿಗುತ್ತೆ ಅಂತ. ಅಂದರೆ 7ರಲ್ಲಿ 7 ಸಮೀಕ್ಷೆಗಳಲ್ಲಿ BJP ಗೆಲ್ಲುತ್ತೆ ಅಂತಲೂ, 3 ಸಮೀಕ್ಷೆಗಳಲ್ಲಿ ಆಮ್ ಆದ್ಮಿ ಗೆಲ್ಲುತ್ತೆ ಅಂತಲೂ ಈ ಒಂದು ಫಲಿತಾಂಶ ಆಚೆ ಬರ್ತಾ ಇದೆ. ಒಂದು ಸಮೀಕ್ಷೆಯಲ್ಲಿ ಸಮ ಅಂತ ಸಮಬಲದ ಹೋರಾಟ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಸಮೀಕ್ಷೆ ನಡೆದಂಥ 11ರಲ್ಲೂ ಕಾಂಗ್ರೆಸ್ ಏನಪ್ಪ ಮಾಡ್ತು ಹಾಗಾದರೆ ಅಂತ ನೋಡಿದ್ರೆ, ಮ್ಯಾಕ್ಸಿಮಮ್ ಕಾಂಗ್ರೆಸ್ 1ರಲ್ಲಿ ಗೆಲ್ಲಬಹುದು ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಒಂದೇ ಒಂದು ಸಮೀಕ್ಷೆ ಸಟ್ಟಾ ಬಜಾರಲ್ಲಿ BJP ಆಪ್ ಸಮಬಲದ ಹೋರಾಟವನ್ನು ಮಾಡ್ತವೆ ಅಂತ ಹೇಳ್ತಾ ಇದೆ. ಫೆಬ್ರವರಿ 8ನೇ ತಾರೀಕು ಮಧ್ಯಾಹ್ನದ ವೇಳೆಗೆ ಎಲ್ಲ ಕುತೂಹಲಗಳಿಗೆ ತೆರೆ ಬೀಳುತ್ತೆ. ಇದೇ ಫೆಬ್ರವರಿ 8ನೇ ತಾರೀಕಿನಂದು ದೆಹಲಿಯ ವಿಧಾನಸಭಾ ಚುನಾವಣಾ ಫಲಿತಾಂಶ ಇರುತ್ತೆ. ಹಾಗಾಗಿ ಅವತ್ತೇನಾಗುತ್ತೆ ಅಂತ ನೋಡಬೇಕಾಗತ್ತೆ. ಈಗ ಸಮೀಕ್ಷೆಗಳು ಸುಳ್ಳ ನಿಜಾನ ಎನ್ನುವುದಕ್ಕೆ ಅವತ್ತೇ ತೆರೆ ಬೀಳುತ್ತೆ ಕೂಡ. 5-10 ಸೀಟುಗಳ ನಿರೀಕ್ಷೆಯಲ್ಲಿ ಕಾಂಗ್ರೆಸ್ ಇತ್ತು. 5 ಸೀಟ್ ಗೆಲ್ಲಬಹುದು, 10 ಸೀಟ್ ಗೆಲ್ಲಬಹುದು ಅಂಥೇಳಿ. ಸಮೀಕ್ಷೆ ಪ್ರಕಾರ ಹೋದರೆ ಕಾಂಗ್ರೆಸ್ಗೆ ನಿರಾಸೆ ಕಟ್ಟಿಟ್ಟ ಬುತ್ತಿ ಅಂತ. 7 ಸಮೀಕ್ಷೆಗಳಲ್ಲಿ BJPಗೆ ಲೀಡ್ ಬಂತಲ್ಲ, ಯಾವ್ಯಾವುದು ನೋಡಿ. DV ರಿಸರ್ಚ್ ಹೇಳುತ್ತೆ ಇಲ್ಲಿ, DV ರಿಸರ್ಚ್ ಅಂಥೇಳಿ BJP 36ರಿಂದ 44 ಗೆಲ್ಲುತ್ತೆ ನೋಡಿ. ಇದು DV ರಿಸರ್ಚ್ ಅಂತ. 36ರಿಂದ 44 ಗೆಲ್ಲುತ್ತೆ BJP. ಕಾಂಗ್ರೆಸ್ಗೆ ಯಾವುದೂ ಸೀಟಿಲ್ಲ. ಇನ್ನೊಂದು ಕಡೆ ಆಮ್ ಆದ್ಮಿಗೆ 26ರಿಂದ 34 ಬರಬಹುದು. ಈ ಥರದ್ದು ಯಾವುದೂ ಇಲ್ಲ. ಪಿ ಮಾರ್ಕ್ ಅಂತ ನಾವು ಹೋದಾಗ, ಪಿ ಮಾರ್ಕಲ್ಲಿ BJPಗೆ 39ರಿಂದ 49. ಪಿ ಮಾರ್ಕ್ ಪ್ರಕಾರ ಹೋದಾಗ 39ರಿಂದ 49, 39ರಿಂದ 49 BJPಗೆ, ಆಮ್ ಆದ್ಮಿಗೆ 21ರಿಂದ 31, ಕಾಂಗ್ರೆಸ್ಗೆ 1 ಅಂತ. ಪೀಪಲ್ಸ್ ಇನ್ಸೈಟ್ ಈ ಪ್ರಕಾರ ಹೋದರೆ BJPಗೆ 40 to 44, 40ರಿಂದ 44 ಬಹುಮತಕ್ಕೆ ಸಾಕು. ಬಹುಮತಕ್ಕೆ 36 ಬಂದ್ರೇ ಸಾಕು. ಆಮ್ ಆದ್ಮಿಗೆ 25ರಿಂದ 29, ಕಾಂಗ್ರೆಸ್ಗೆ 1 ಸ್ಥಾನ ಅಂತ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಚಾಣಕ್ಯ ಸ್ಟ್ರಾಟಜಿ ಅಂತ ಬಂದಾಗ BJPಗೆ 39ರಿಂದ 44 ಸಿಗುತ್ತೆ ಅಂತ, ಆಮ್ ಆದ್ಮಿಗೆ 25ರಿಂದ 28, ಕಾಂಗ್ರೆಸ್ಗೆ 1 ಅಂತ. ಪೋಲ್ ಡೈರಿ ಇಲ್ಲೂ ಕೂಡ BJPಗೆ ಬಹುಮತ ಅಂತ ಹೇಳ್ತಾ ಇದೆ. 42ರಿಂದ 50 ಬರುತ್ತೆ, ಆಮ್ ಆದ್ಮಿಗೆ 18ರಿಂದ 25 ಅಂತ. ಪೋಲ್ ಆಫ್ ಪೋಲ್ಸ್ ಅಂದರೆ ಎಲ್ಲ ಸಮೀಕ್ಷೆಗಳನ್ನು ಮಾಡಲಾದಾಗ ಈ ಸಮೀಕ್ಷೆಗಳೆಲ್ಲ ಲೆಕ್ಕವನ್ನು ಒಟ್ಟಿಗೆ ಹಾಕಿ ಅದರಿಂದ ಒಂದು ರಿಸಲ್ಟ್ ತೆಗಿತಾರೆ. ಅದನ್ನು ಪೋಲ್ ಆಫ್ ಪೋಲ್ಸ್ ಅಂತ ಕರೀತಾರೆ. ಈ ಪ್ರಕಾರ ಹೋದರೂ BJPಗೆ 43 ಸಿಗುತ್ತೆ ಅಂತಲೂ, ಆಮ್ ಆದ್ಮಿಗೆ 26 ಅಂತಲೂ, ಕಾಂಗ್ರೆಸ್ಗೆ 1 ಸ್ಥಾನ ಅಂತ ಕೂಡ ಇದು ಬರ್ತಾ ಇದೆ. ಪೀಪಲ್ ಪಲ್ಸ್ ಅಂತ ಚೆಕ್ ಮಾಡಿಕೊಂಡಾಗ BJPಗೆ 51ರಿಂದ 60 ಗರಿಷ್ಠ ಸಾಧ್ಯತೆ ಇದೆ. ಪೀಪಲ್ ಪಲ್ಸ್ ಪ್ರಕಾರವಾಗಿ ಹೋದಾಗ ಆಮ್ ಆದ್ಮಿಗೆ ಕನಿಷ್ಠ ಅಂದರೆ ಕನಿಷ್ಠ 5, ಸರ್ವೆಗಳಲ್ಲೇ ಕನಿಷ್ಠ 5, 10ರಿಂದ 19 ಬರಬಹುದು ಅಂತ, ಕಾಂಗ್ರೆಸ್ಗೆ 1 ಅಂತ. 3 ಸಮೀಕ್ಷೆಗಳಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಮುನ್ನಡೆ ಅಂತ ಇದೆ. ಮೈಂಡ್ ಬ್ರಿಂಕ್ ಅಂತ ಹೇಳಿ 44ರಿಂದ 49 ಸೀಟ್ಗಳನ್ನು ಆಮ್ ಆದ್ಮಿಗೆ ಅವರು ಕೊಟ್ಟಿದ್ದಾರೆ. BJPಗೆ 21ರಿಂದ 25, ಕಾಂಗ್ರೆಸ್ಗೆ 1 ಅಂತ. ವಿ ಪ್ರಿಸೈಡ್ ಇದರಲ್ಲಿ ಆಮ್ ಆದ್ಮಿಗೆ 46, ಅದರಿಂದ 52 ಬರಬಹುದು. BJPಗೆ 18 to 23, ಕಾಂಗ್ರೆಸ್ಗೆ 1 ಅಂತ. ದೈನಿಕ್ ಭಾಸ್ಕರ್ ಪ್ರಕಾರ ಹೋದರೆ ಇಲ್ಲಿ ಆಮ್ ಆದ್ಮಿ ಗೆಲ್ಲುತ್ತೆ ಅಂತ ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ. 43ರಿಂದ 47 ಬರುತ್ತೆ ಅವರಿಗೆ. BJPಗೆ 23ರಿಂದ 27, ಕಾಂಗ್ರೆಸ್ಗೆ 1 ಸಿಗಬಹುದು ಅಂತ.